ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ ಇವತ್ತೊಂದು ವಿಶೇಷವಾದಂಥ ಒಂದು ವಿಡಿಯೋವನ್ನು ತೊಗೊಂಬಂದೀನಿ ರೀ ನಿಮ್ಮ ಮುಂದೆ. ಅದು ಏನೈತೆ ಅನ್ನೋದು ಸಂಪೂರ್ಣವಾಗಿ ನಿಮ್ಗೆ ತೋರಿಸ್ತೀನಿ ರೀ, ಬರ್ರಿ. ಬಾಳುಮಮ್ಮನ ಕುರಿಗಳು ನಮ್ಮ ಕರ್ನಾಟಕದಾಗ ಬಂದಾವಂದ್ರೆ ಭಕ್ತರು ಹುಡ್ಕಾಡ್ಕೊತ ಹೋಗ್ತಾರೆ, ಹೋಗಿ ನಮಸ್ಕಾರ ಮಾಡ್ತಾರೆ. ಆಮೇಲೆ ತಮಗೆ ಏನೋ ತ್ರಾಸು ಇದ್ರೂ ಅಲ್ಲಿ ಹೋಗಿ ಬಾಳುಮಮ್ಮನ ಕುರಿಗಳ ಹಾಲಿನಿಂದ ಆಮೇಲೆ ಭಂಡಾರವನ್ನು ಪ್ರಸಾದ ರೂಪದಾಗ ತೊಗೊಂಡು ತಮ್ಮ ಇರ್ತಕ್ಕಂಥ ತ್ರಾಸ ನೋವುಗಳನ್ನು ಅಲ್ಲಿ ಹೇಳ್ಕೊತಾರೆ. ಅಲ್ಲಿ ಕಡಿಮೆ ಆಕೈತೆ ಅಂತೇಳಿ ನಂಬಿಕೆನೂ ಐತೆ ಅವ್ರದ್ದು. ಬರ್ರಿ ನಿಮ್ಮ ನೆಕ್ಸ್ಟ್ ವಿಡಿಯೋದಾಗ ತೋರಿಸ್ತೇನೆ ರೀ. ಬಾಳುಮಮ್ಮನ ಕುರಿಗಳ ಜೊತೆ ಭಕ್ತರನ್ನ ಕುರಿ ಸೇವೆ ಮಾಡೋಕೆ ಬರ್ತಾರೆ ರೀ. ಮಹಾರಾಷ್ಟ್ರದಿಂದ ಕರ್ನಾಟಕದಿಂದ ಎಲ್ಲರೂ ಬರ್ತಾರೆ. ಬಂದು ಬಾಳುಮಮ್ಮನ ಕುರಿ ಜೊತೆ ಅವ್ರು ಎಲ್ಲಿರ್ತಾರೆ ಒಂದೊಂದು ಹಳ್ಳಿಗೆ 2 ದಿವಸ 3 ದಿವಸ ಹಿಂಗಿರ್ತಾರೆ. ಸುತ್ತಮುತ್ತ ಕುರಿಗಳನ್ನ ಮೇಯಿಸ್ಕೊತಾರೆ. ಮತ್ತು 4 ದಿನಕ್ಕೆ ಮತ್ತು ಮುಂದಿನ ಊರಿಗೆ ಹೋಗ್ತಾರೆ. ಇದೇ ರೀತಿಯಾಗಿ ಅವರು ಕರ್ನಾಟಕಕ್ಕೆ ಬಂದ್ರಂದ್ರೆ ಸುಮಾರು ತಿಂಗಳ 2 ತಿಂಗಳ 6 ತಿಂಗಳ ಗಂಟ್ಲೆನೂ ಇಲ್ಲೆಲ್ಲ ಕುರಿಗಿರಿ ಮೇಯಿಸ್ಕೊಂಡು ಹೋಗ್ತಾರೆ. ಮತ್ತು ಹಂಗೆ ಭಕ್ತರನ್ನು ಹೋಗಿ ಸೇವೆನೂ ಮಾಡ್ತಾರೆ. ಬಾಳುಮಮ್ಮನ ಕುರಿಗಳು ಬಂದಾವಂತೇಳಿ ಆಜು ಬಾಜು ರೈತರಿಗೇನು ಗುರ್ತಾತಂದ್ರೆ ಬರ್ರಿ ನಮ್ಮ ಹೊಲ್ದಾಗ ಒಂದಿಷ್ಟು ದಿವಸ ತರಬ್ಸ್ರಿ, ನಮ್ಮ ಊರಾಗ ಒಂದಿಷ್ಟು ದಿನ ನಿಂದಿರ್ರಿ ಅದು ಹಿಂಗೆಲ್ಲ ಭಕ್ತರು ಅವ್ರನ್ನ ಕೇಳ್ತಾರೆ ರೀ. ಆಮೇಲೆ ಅವರು ಹೋಗಿ ನಾವಿಲ್ಲಿ ಏನಾರ ತರಬಸು ಅಂತ ಅವರು ಕೇಳ್ತಾರೆ. ಇದೇ ರೀತಿಯಾಗಿರ್ತಕ್ಕಂಥ ಭಕ್ತರು ಇಲ್ಲೆಲ್ಲ ದೇವಸ್ಥಾನ ಮಾಡ್ತಾರೆ, ಊಟದ ದೇವಸ್ಥಾನ ಮಾಡ್ತಾರೆ, ತಮಗೇನು ಬೇಕಾದ್ರೂ ಕೊಡ್ತಾರೆ. ಭಕ್ತರು ಬಾಳುಮಮ್ಮನ ಕುರಿಗಳು ಕಾಯೋದು ಮೇಯಿಸೋದು ಅದು ಒಂದು ರೀತಿ ಸೇವಾ ಅಂತ ತಿಳ್ಕೊಂಡು ಮಹಾರಾಷ್ಟ್ರದಿಂದ ಕರ್ನಾಟಕದಿಂದ ಬಂದಿರ್ತಾರೆ ಎಲ್ಲ ಭಕ್ತರು. ಬಂದು ತಮಗೆ ಎಷ್ಟು ಜನ ಇರ್ಬೇಕು ಅನ್ನಿಸ್ತದೆ ಅಷ್ಟು ಜನ ಇದ್ದ ಅಲ್ಲೇ ಊಟ ಮಾಡೋದು, ಪ್ರಸಾದ ತೊಗೊಳ್ಳೋದು, ಆಮೇಲೆ ಪೂಜೆ ಮಂಗಳಾರತಿ ಈ ರೀತಿ ಮಾಡ್ಕೊಂಡು ತಮ್ಮ ಮುಂಜಾನೆ ಊಟ ಮಾಡ್ಕೊಂಡು ಮುಂಜಾನೆಯಿಂದ ಸಂಜೆ ಮಟನೂ ಕುರಿಗಳನ್ನ ಮೇಯಿಸೋದು ಅದು ಒಂದು ರೀತಿ ಸೇವಾ ಅಂತ ಅಂದ್ಕೊಂಡು ಸೇವಾ ಕೆಲಸನೂ ಮಾಡ್ತಾರೆ. ತಮ್ಮ ಇಷ್ಟಾರ್ಥಗಳನ್ನು ಈಡೇರ್ತಾವಂತೂ ಅಂದ್ಕೊತಾರೆ. ಹಿಂಗಾಗಿ ಎಷ್ಟೋ ಜನನೂ ಬಂದಂಥ ಭಕ್ತರು ನಮಗೆ ಚಲೋ ಆಗೈತೆ ಅಂತೂ ಅಂದಾರ. ಬರ್ರಿ ಮತ್ತಂಗೆ ಮುಂದೆ ನೋಡೋಣ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅಂತೇಳಿ ಅನ್ಕೊತೀನಿ. ನನ್ನ ಚಾನಲ್ ಯಾರು ಹೊಸ್ತಾ ನೋಡತ್ತಿರೋರು ಲೈಕ್ ಮಾಡಿರಿ, ಶೇರು ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತೀನಿ. ಮತ್ತು ನೆಕ್ಸ್ಟ್ ಮುಂದಿನ ವಿಡಿಯೋದಾಗ ಸಿಗೋಣ್ರಿ.